ರಾಜ್ಯಸಭೆ ಸೀಟಿಗೆ ಕಾಂಗ್ರೆಸ್ನಲ್ಲಿ ತಿಕ್ಕಾಟ ಶುರುವಾಗಿದೆ. ನಮಗೆ ಅವಕಾಶ ಕೊಡಿ ಎಂದು ಡಿಮ್ಯಾಂಡ್ ಶುರುವಾಗಿದೆ. ರಾಜ್ಯದ 4 ಸ್ಥಾನಗಳಿಗೆ ಚುನಾವಣೆ ಘೋಷಿಸಿರುವ ಆಯೋಗ ರಾಜ್ಯಸಭೆ ಸೀಟಿಗಾಗಿ ನೂಕುನುಗ್ಗಲು ನಮಗೊಂದು ಅವಕಾಶ ಕೊಡಿ ಬೇಡಿಕೆ ಶುರುವಾಗಿದೆ. ರಾಜ್ಯದ 4 ಸ್ಥಾನಗಳಿಗೆ ಚುನಾವಣೆ ಘೋಷಣೆ ಮಾಡಿರುವ ಆಯೋಗ ಕಾಂಗ್ರೆಸ್ಸಿನಲ್ಲಿ ತೀವ್ರ ಜಟಾಪಟಿ. ಟಿಕೆಟ್ಗಾಗಿ ಬೇಡಿಕೆ. 4ರಲ್ಲಿ 3 ಸ್ಥಾನಗಳು ಕಾಂಗ್ರೆಸ್ ಪಾಲು. ಅರ್ಧ ಡಜನ್ ಆಕಾಂಕ್ಷಿಗಳಿಂದ ಟಿಕೆಟ್ಗೆ ಬೇಡಿಕೆ, ಅರ್ಥಾತ್ 6 ಜನ. 3ರಲ್ಲಿ 1 ಸ್ಥಾನ ಮಲ್ಲಿಕಾರ್ಜುನ್ ಖರ್ಗೆಗೆ ಫಿಕ್ಸ್, ಅದರಲ್ಲಿ ಸಂದೇಹ ಬೇಡ ನಿಸ್ಸಂಶಯವಾಗಿ. ಆದರೆ ಮರು ಆಯ್ಕೆಯ ಬಗ್ಗೆ ಇನ್ನೂ ಗೊಂದಲದಲ್ಲಿರುವ ಖರ್ಗೆ. ಉಳಿದೆರಡು ಸೀಟುಗಳಿಗೆ ಹಲವು ಹೆಸರು ಮುನ್ನೆಲೆಗೆ ಬಂದಿದ್ದಾವೆ. ಮಾಜಿ ಸಂಸದ ಡಿಕೆ ಸುರೇಶ್, ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್, ಮಾಜಿ ಸಚಿವ ರೆಹಮಾನ್ ಖಾನ್ ಪುತ್ರ ಮನ್ಸೂರ್ ಅಲಿ ಖಾನ್, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಮೋಹನ್ ಕಾತರಕಿ, ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಹಾಗೂ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆ ಸುಪ್ರಿಯಾ ಪೈಪೋಟಿಯಲ್ಲಿದ್ದಾರೆ. ಜೂನ್ 18ನೇ ತಾರೀಕು ನಡೆಯಲಿರುವಂತಹ ರಾಜ್ಯಸಭೆ ಚುನಾವಣೆ. ಈಗಾಗಲೇ ಡಿಕೆ ಸುರೇಶ್ ಕಳೆದ ಬಾರಿ ಅಧಿಕಾರವನ್ನು ಕಳಕೊಂಡ್ರು. ಅದಾದ ನಂತರ ಬಮೂಲ್ನಲ್ಲಿ ಸ್ಥಾನ ಗಿಟ್ಟಿಸ್ಕೊಂಡ್ರು. ಈಗೊಂದು ಸ್ಥಳೀಯ ಜವಾಬ್ದಾರಿ ಅವರ ಹೆಗಲ ಮೇಲಿದೆ. ಆದರೆ ರಾಜ್ಯಸಭೆಗೆ ಪ್ರಯತ್ನ ಪಡುತ್ತಿರುವ ಪ್ರಯತ್ನಗಳು ನಿಂತಿಲ್ಲ. 4ರಲ್ಲಿ 3 ಸ್ಥಾನಗಳು ಕಾಂಗ್ರೆಸ್ ಪಾಲು ಫಿಕ್ಸು. ಅರ್ಧ ಡಜನ್ ಆಕಾಂಕ್ಷಿಗಳಿಂದ ಟಿಕೆಟ್ಗೆ ಬೇಡಿಕೆಗಳು ಕೂಡ ಹೆಚ್ಚಾಗಿದೆ. 3ರಲ್ಲಿ 1 ಸ್ಥಾನ ಮಲ್ಲಿಕಾರ್ಜುನ, ಅದನ್ನ ಬಿಟ್ಟುಕೊಡುವ ಪ್ರಶ್ನೆ ಬರೋದಿಲ್ಲ. ಆದರೆ ಮರು ಆಯ್ಕೆಯ ಬಗ್ಗೆ ಇನ್ನೂ ಕೂಡ ಗೊಂದಲದಲ್ಲಿರ್ತಕ್ಕಂತಹ ಖರ್ಗೆ ಯಾರ್ಯಾರು ಅನ್ನುವಂತಹ ಡಿಕ್ಲೇರ್ ಕೂಡ ಇನ್ನೂ ಆಗಿಲ್ಲ. ಉಳಿದೆರಡು ಸೀಟುಗಳಿಗೆ ಹಲವು ಹೆಸರು ಕೂಡ ಮುನ್ನೆಲೆಗೆ ಬಂದಿದ್ದಾವೆ. ಆ ಪೈಕಿ ಮಾಜಿ ಸಂಸದ ಡಿಕೆ ಸುರೇಶ್ ನಿನ್ನೆ ವಿಸ್ತೃತವಾಗಿ ನಾವು ಹೇಳ್ತಾ ಇದ್ವಿ. ಶಾಸಕಿ ಅಂಜಲಿ ನಿಂಬಾಳ್ಕರ್, ಇನ್ನು ಮಾಜಿ ಸಚಿವ ರೆಹಮಾನ್ ಖಾನ್ ಪುತ್ರ ಮನ್ಸೂರ್ ಅಲಿ ಖಾನ್ ಅವರ ಹೆಸರು ಕೂಡ ಈಗ ಜೀವ ಪಡ್ಕೊಂಡಿದೆ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂತಹ ಮೋಹನ್ ಕಾತರಕಿ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿದೆ. ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಹಾಗೂ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥೆ ಸುಪ್ರಿಯಾ ಪೈಪೋಟಿಯಲ್ಲಿದ್ದಾರೆ.